ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಲಕ್ಕೀಶ್ ಯಶ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಟಿಪ್ಸ್ನ ಕೊಡೋದು ಸ್ವಲ್ಪ ಕಮ್ಮಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ನನ್ನ ಚಾನಲ್ನ ಡೌನಲ್ಲಿ ಏನು ಕರ್ಕೋಗ್ತಾ ಇದ್ದೀನಿ ಗೊತ್ತಾ? ಸದ್ಯಕ್ಕೆ ಇವಾಗ ಲಾಕ್ಡೌನಲ್ಲಿ ಕಾರಣ ಇದೆ, ಹೇಳ್ತೀನಿ. ಅದೂ ಕೂಡ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರಿಕ್ನ ಉಪಯೋಗಿಸಿರುವಂಥದ್ದು ನಾನು. ಓಕೆನಾ? ಇವತ್ತು ಹೊಸ ಯೂಟ್ಯೂಬರ್ಸ್ಗೆ ತುಂಬ ದಿನಗಳ ನಂತರ 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಕೇವಲ 30 ದಿನಗಳಲ್ಲಿ. ಈ ಟ್ರಿಕ್ಗಳೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ವರ್ಕೌಟ್ ಆಗುತ್ತೆ. ಓಕೆನಾ? ಏನು ಟ್ರಿಕ್ಕು ಅಂತ ಒಂದೊಂದಾಗಿ ಹೇಳ್ತೀನಿ. ಒಂದು ಟ್ರಿಕ್ನು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಅದನ್ನೇ ಕೇಳೋದು. ನೋಡ್ತಾ ಇರ್ತೀರಾ, ನಾನೇನೋ ಗೊತ್ತಿರೋದನ್ನ ಹೇಳ್ಬಿಟ್ರೆ ಸ್ಕಿಪ್ ಮಾಡಿಬಿಡ್ತೀರಾ ಅಥವಾ ಕ್ಲೋಸ್ ಮಾಡಿಬಿಡ್ತೀರಾ. ಸ್ವಲ್ಪ ತಾಳ್ಮೆಯಿಂದ ಫುಲ್ಲು ನೋಡಿ. ನಿಮ್ಗೆ ಒಳ್ಳೆ ಹೆಲ್ಪ್ಫುಲ್ ಕಂಟೆಂಟ್ನ ನಾನು ಕೊಡೋದು. ಓಕೆನಾ? ಅದಕ್ಕೆ ಎಷ್ಟು ದಿನ ತೊಗೊಂಡು ನಾನು ವೀಡಿಯೋ ಮಾಡೋದು. ಸುಮ್ಮನೆ ಮಾಡಲ್ಲ. ಈಗ ಮಾಡಬೇಕು ಅಂತಂದರೆ ಡೈಲಿ ವೀಡಿಯೋ 1000 ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡೋದು, 1000 ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡೋದು ಅಂತ ಮಾಡ್ತಾ ಇರ್ತೀನಿ. ನನಗೇನು ಟೆನ್ಷನ್ ಇಲ್ಲ. ಬಟ್ ಕೊಟ್ಟ ಮೇಲೆ ಕರೆಕ್ಟಾಗಿರ್ಬೇಕು ವೀಡಿಯೋ. ಸೊ ಅದಕ್ಕೋಸ್ಕರ ಒಳ್ಳೆ ಕಂಟೆಂಟ್ನ ಇಟ್ಕೊಂಡೇ ವೀಡಿಯೋ ಮಾಡ್ತೀನಿ. ಫುಲ್ಲು ನೋಡಿ ವೀಡಿಯೋನ. ಜೊತೆಗೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾರೆ ಏನು ಮಾಡಬೇಕು ಹೇಳಿ? ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಜೊತೆಗೆ ಯೂಟ್ಯೂಬ್ ಟಿಪ್ಸ್ನ ಯಾರೆಲ್ಲ ಫಾಲೋ ಮಾಡ್ತಾಯಿದ್ದೀರಾ ನನ್ನ ಹತ್ರ, ಇವಾಗಲೇ ಹೋಗಿ ವೀಡಿಯೋಗೆ ಲೈಕ್ ಮಾಡಿ. 300 ಲೈಕ್ಸ್ ಇದಕ್ಕೆ ಕಂಪ್ಲೀಟ್ ಆಗಲೇಬೇಕು. 300 ಲೈಕ್ಸ್ ಬೇಗ 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 ಹೋಗಿ ಮಾಡ್ರಪ್ಪ. ಓಕೆನಾ? ಮಾಡಿದ್ರಾ? ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆ ಆಸೆನ ನೀವು ಫುಲ್ಫಿಲ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ತಾಳ್ಮೆ ಇರಬೇಕು. ಇರಲಿ ತಾಳ್ಮೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಏನಪ್ಪ ರಾಹುಲ್ ಡಿಟೋ ಸಾಂಗ್ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬಿಡಿ. ಸುಮ್ಮನೆ ಹೇಳಿದೆ ಒಂದು ಲೈನು. ಏನು ಗೊತ್ತಾ? ತಾಳ್ಮೆ ಇರಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ ಮುಖ್ಯವಾಗಿ ಬೇರೆಯವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ಇಲ್ಲೇ ಇರೋದು ನೋಡಿ ಟ್ರಿಕ್ಕು, ಇನ್ನೆಲ್ಲೂ ಇಲ್ಲ, ಇಲ್ಲೇ ಇರೋದು. ನೀವು ಬೇರೆಯವ್ರನ್ನ ರೆಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ನಿಮಗೆ ವಾಪಸ್ ರೆಸ್ಪೆಕ್ಟ್ ಮಾಡಿ ನಿಮಗೆ ವಾಪಸ್ ಸಪೋರ್ಟ್ ಮಾಡ್ತಾರೆ. ರೆಸ್ಪೆಕ್ಟ್ ಜೊತೆ ಸಪೋರ್ಟ್ ಬರುತ್ತೆ ನಿಮಗೆ. ಕಾಮಿಡಿ ಅನಿಸ್ಬೋದು ನಿಮಗೆ. ನೋಡಿ, ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾರೋ ನಿಮಗೆ ವೀಡಿಯೋಸ್ಗಳಿಗೆ ಬಂದು ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಸೂಪರ್ ಬ್ರೋ ನಿಮ್ಮ ವೀಡಿಯೋ ಅಂತ ಯಾರೋ ಬಂದು ಕಮೆಂಟ್ ಮಾಡ್ತಾರೆ. ನೀವು ರಿಪ್ಲೈ ಹೆಂಗೆ ಮಾಡ್ತೀರಾ ಅಂತಂದರೆ, ಥ್ಯಾಂಕ್ಸ್ ಕಣಲೇ ಅಂತ ಮಾಡಿಬಿಡ್ತೀರಾ. ಏನು ಬರುತ್ತೆ ಹೇಳಿ ಆ ಕಡೆಯಿಂದ ರಿಪ್ಲೈ? ಸ್ವಲ್ಪ ರೆಸ್ಪೆಕ್ಟ್ ಕೊಡುಗರು ಅಂತ ಬರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಿಂತಿರೋದೇ ಇಲ್ಲಿ. ಒಂದು ವ್ಯಕ್ತಿಗೆ ನೀವು ರೆಸ್ಪೆಕ್ಟ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅವ್ರ ಕಡೆ ರೆಸ್ಪೆಕ್ಟು ಸಿಗುತ್ತೆ, ಸಪೋರ್ಟು ಸಿಗುತ್ತೆ. ಓಕೆನಾ? ನೀವು ರೆಸ್ಪೆಕ್ಟ್ ಯಾವಾಗ ಕೊಡಲ್ಲ ಯೂಟ್ಯೂಬಲ್ಲಿ, ನಿಮಗೂ ಉಗೀತಾರೆ ಮಗ ತುಂಬ. ಓಕೆನಾ? ನಿಮಗೂ ಕಮೆಂಟಲ್ಲಿ ಬಂದು ಉಗೀತಾರೆ. ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ, ಯಾವ ಯೂಟ್ಯೂಬರ್ ನೀನು, ಕರೆಕ್ಟಾಗಿ ನೀಟಾಗಿ ಮಾತಾಡೋ ಅಂತ ಹೇಳ್ತಾರೆ. ಓಕೆನಾ? ಸೊ ಅದಕ್ಕೋಸ್ಕರ ಯಾರಾದರೂ ನಿಮ್ಮ ಕಮೆಂಟ್ಸ್ ಮಾಡಿದ್ರೆ, ಕೆಟ್ಟ ಕಮೆಂಟ್ಸ್ ಮಾಡಿದ್ರೆ ಅವ್ರಿಗೆ ಹೆಂಗೆ ಕೊಡ್ಬೇಕು ಹಂಗೆ ರಿಪ್ಲೈ ಕೊಡಿ. ಓಕೆನಾ? ಅವ್ರಿಗೆ ನೀವು ಬ್ರೋಗಿ ಅಂತೆಲ್ಲ ಕೊಟ್ಕೋಬೇಡಿ. ನಮಗೆ ಕೆಟ್ಟ ಕಮೆಂಟ್ಸ್ ಮಾಡೋರು ನಾವು ರಿಪ್ಲೈನ ಕೊಡೋಕೆ ಹೋಗಲ್ಲ. ಅವ್ರನ್ನ ಶಿಸ್ತಾಗಿ ಅವ್ರನ್ನ ಕಳಿಸ್ಬಿಡ್ತೀವಿ ಸೈಡ್ಗೆ, ಬಿಡಿ, ಅದು ಬೇರೆ ಪ್ರಶ್ನೆ. ಬಟ್ ಒಳ್ಳೆಯವ್ರಿಗೆ ನಾನು ಹೇಳ್ತಾ ಇರೋದು, ಒಳ್ಳೆ ಕಮೆಂಟ್ಸ್ ಮಾಡ್ತಾರಲ್ಲ. ಇವಾಗ ಯಾರೋ ಬಂದು ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿದೆ ಬ್ರೋ, ನೀವು ಅಂದರೆ ನಮ್ಗೆ ತುಂಬ ಇಷ್ಟ ಅಂತಂದಾಗ ಪಾಸಿಟಿವ್ ಆಗಿ ರಿಪ್ಲೈ ಕೊಡಿ. ಓಕೆನಾ? ಥ್ಯಾಂಕ್ಸ್ ಬ್ರೋ, ನಿಮ್ಮ ಪ್ರೀತಿ ಹೀಗೆ ಇರಲಿ ಬ್ರೋ ಅಂತಂದ್ರೆ ಏನೋ ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ. ಓಕೆನಾ? ನೀವು ಕಮೆಂಟ್ಸ್ಗಳ ಮುಖಾಂತರ ರೆಸ್ಪೆಕ್ಟ್ ಕೊಟ್ಟಂಗೆ ಅವನಿಗೆ. ಓಕೆನಾ? ಆಟೋಮೆಟಿಕ್ಕಾಗಿ ಎದುರುಗಡೆ ಇರೋರಿಗೆ. ಸೊ ರೆಸ್ಪೆಕ್ಟ್ ಇರಲಿ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾರೆ. ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಒಳ್ಳೆ ವ್ಯಕ್ತಿ, ಎಷ್ಟು ಚೆನ್ನಾಗಿ ರಿಪ್ಲೈ ಕೊಡ್ತಾರೆ, ಎಷ್ಟು ಒಳ್ಳೆ ಮನಸ್ಸು. ಇಷ್ಟ ಇರೋದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಇನ್ನು ಎರಡನೇ ಟ್ರಿಕ್ನ ನಾವು ನೋಡೋದಾದರೆ, ವಿಡಿಯೋ ಕ್ಲಾರಿಟಿ ಹೆಂಗಾದರೂ ಇರಲಿ, ಕೇರ್ ಮಾಡಬೇಡಿ. ವಿಡಿಯೋ ಹಿಂದೆ ಏನೋ ಇದೆಯಾ, ಬ್ಯಾಕ್ಗ್ರೌಂಡ್ ಏನೋ ಖತರ್ನಾಕಾಗಿದೆಯಾ, ಏನಾದರೂ ಬಿದ್ದಿರಲಿ. ವಾಯ್ಸ್ ಕ್ವಾಲಿಟಿ ಚೆನ್ನಾಗಿದೆಯಾ, ಓಕೆ ಹೋಗುತ್ತೆ ವೀಡಿಯೋ ಅಂದ್ಬಿಟ್ಟು ನೀವು ನೀಟಾಗಿ ಮಾಡಿ. ವೀಡಿಯೋ ಕ್ವಾಲಿಟಿ ನಮ್ಗೆ ಬೇಕಾಗಿಲ್ಲ, ಆಡಿಯೋ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸುಮಾರಾಗಿರೋ ಮೈಕ್ನಾರು ತಗೊಂಡು ಒಂದು ವೀಡಿಯೋ ಅದು ಅಂದರೆ ಆಡಿಯೋ ಕ್ವಾಲಿಟಿನ ಒಳ್ಳೆ ಕ್ವಾಲಿಟಿ ಕೊಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಆಡಿಯನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆನಾ? ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಇನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಮೂರನೇ ಟ್ರಿಕ್ ಏನಪ್ಪ ಅಂತಂದರೆ, ನನ್ನ ಫೇವ್ರೆಟ್ ಟ್ರಿಕ್, ವ್ಯೂಸ್ ಬರದೇ ಇರುವಂಥ ವೀಡಿಯೋಸ್ಗಳನ್ನ ಮಾಡಬೇಕು. ನೀವು ಅನ್ಬೋದು ಏನು ಬರೋ ಹಿಂಗೆ ಹೇಳ್ತೀರಾ ಅಂತ. ಖಂಡಿತವಾಗ್ಲೂ ವ್ಯೂಸ್ ಬರದೇ ಇರುವಂಥ ವೀಡಿಯೋಸ್ಗಳನ್ನ ನೀವು ತಾಳ್ಮೆಯಿಂದ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ವ್ಯೂಸ್ ಬರುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಿರ್ತೀರ, ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಬರದೇ ಇರುವಂಥ ಕಾನ್ಸೆಪ್ಟ್ ಬಗ್ಗೆನೇ ಜಾಸ್ತಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಹೇಳಿ?
ಮುಂದೆ ನಾನು ಕೂತ್ಕೊಂಡು ನೋಡಬೇಕು ಒಂದಿನಕ್ಕೆ ಇಷ್ಟು ಸಬ್ಸ್ಕ್ರೈಬರ್ಸು, ಅಯ್ಯೋ ಎಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆದರು ಅಂತ ಕೂತ್ಕೊಂಡು ನೋಡಬೇಕು. ಓಕೆನಾ. ಇವಾಗ ನೀವು ಆ ಥರ ವೀಡಿಯೋಸ್ಗಳನ್ನ ಮಾಡಿದ್ರೆ ಮುಂದೆ ನೀವು ಫ್ರೀಯಾಗಿ ಕೂತ್ಕೊಂಡು ನೋಡ್ಬೋದು. ಇವಾಗ ನೀವು ಆ ಥರ ವೀಡಿಯೋಸ್ಗಳನ್ನ ಮಾಡಲಿಲ್ಲ, ಮುಂದೆ ಮಾಡ್ತೀರಾ ಅಂತಂದ್ರೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಅವಾಗ ಆ ಟೈಮಲ್ಲಿ ಆ ವೀಡಿಯೋಸ್ಗಳನ್ನ ಮಾಡ್ಬಿಡ್ತೀರಾ, ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ. ನನಗೆ ಬೇಕಾಗಿರೋದು ಲೈಫ್ ಟೈಮ್ ವ್ಯೂಸ್ ಕೊಡುವಂಥ ಕಾನ್ಸೆಪ್ಟ್ ವೀಡಿಯೋಸ್ಗಳು. ಓಕೆನಾ. ಅದಕ್ಕೇ ಲಿಕೇಶ್ ಯಶ್ ಅವತ್ತಿಂದನೂ ಕೂಡ ಯಾವೊಂದು ವಿಷಯದ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೇನೆ ಜಿಮೇಲಿಗೆ ಕ್ರಿಯೇಟ್ ಮಾಡೋದು, MPL ಗೇಮ್ ಮಾಡೋದು ಹೇಗೆ, ಟಿಕ್ಟಾಕ್ ಯೂಸ್ ಮಾಡೋದು ಹೇಗೆ, ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಮಿಟ್ರಾನ್ ಆ್ಯಪ್ ಯೂಸ್ ಮಾಡೋದು ಹೇಗೆ, ಇಂಥ ವೀಡಿಯೋಸ್ಗಳು ಮಾಡ್ತಾ ಇರೋದು ಅದೇ ಉದ್ದೇಶಕ್ಕೆ. ಮುಂದೆ ನಾನು ಫ್ರೀ ಆಗಿ ಈ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಬ್ಯುಸಿ ಆಗ್ತೀನಲ್ಲ, ಆವಾಗ ಇದಕ್ಕೆ ಈ ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಕೂತ್ಕೊಳ್ಳುತ್ತೆ. ಎಷ್ಟು ಸಾವಿರ ವ್ಯೂಸ್ಗಳು ಬರುತ್ತೆ, 50,000 60,000 ಹಿಂಗೆ ಹೋಗುತ್ತೆ. ಆವಾಗ ಕೂತ್ಕೊಂಡು ನೋಡ್ಬೇಕು ನಾನು, ಮಾಡೋದಕ್ಕೂ ಸಾರ್ಥಕ ಆಯ್ತಲ್ಲ ಗುರು ಅಂತ. ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಲಿಕೇಶ್ ಯಶ್ಗೆ ಏನು ವ್ಯೂಸೇ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡಿದ್ದಾರೆ. ಬಿಡಿ, ನಮ್ಮ ಬಗ್ಗೆ ಯೋಚನೆ ಬಿಡಿ. ಅದು ಬರೋ ಟೈಮಲ್ಲಿ ಬರುತ್ತೆ, ಹೋಗೋ ಟೈಮಲ್ಲಿ ಹೋಗುತ್ತೆ. ನಮಗೆ ಗೊತ್ತು ಯಾವಾಗ ಬರುತ್ತೆ, ಹೆಂಗೆ ಉಪಯೋಗಿಸ್ಕೋಬೇಕು, ಯಾವಾಗ ವ್ಯೂಸ್ ಬರುತ್ತೆ, ಯಾವ ಕಾನ್ಸೆಪ್ಟ್ ಮಾಡೋದು ವ್ಯೂಸ್ ಬರುತ್ತೆ ಅಂತ ನನಗೆ ಗೊತ್ತು. ತಗೊಂಡು ಹೋಗ್ತೀವಿ ನಮ್ಮ ಚಾನಲ್ನ. ಸುಮ್ಮನೆ ಬಂದಿಲ್ಲ, 47,000 ತನಕ ಟ್ರಿಕ್ನೆಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಷ್ಟೇ, ಯೂಟ್ಯೂಬರ್ಸ್ಗೆ ಲೈಫ್ ಟೈಮ್ ವ್ಯೂಸ್ ಬರುವಂಥ ವೀಡಿಯೋಸ್ಗಳನ್ನ ಮಾಡಿ. ಅಫ್ಕೋರ್ಸ್ ಒಂದು 2-3 ಕಮೆಂಟ್ ಬರ್ತವೆ ನಿಮಗೆ, ಏನು ಬರೋ ನಿಮ್ಗೆ ವ್ಯೂಸೇ ಇಲ್ಲ, ಈ ಥರ ಕಾನ್ಸೆಪ್ಟ್ ಏನಕ್ಕೆ ಮಾಡ್ತೀರಾ, ಈ ಥರ ಕಾನ್ಸೆಪ್ಟ್ ನೀವು ಮಾಡಲೇಬೇಡಿ ಅಂತೆಲ್ಲ ಕಮೆಂಟ್ಸ್ಗಳು ಬರುತ್ತೆ. ಅವ್ರ ಕಮೆಂಟ್ಸ್ಗೆಲ್ಲ ಸ್ಕಿಪ್ ಮಾಡಿ, ಓದಲುಬೇಡಿ, ರಿಪ್ಲೈ ಕೊಡಲುಬೇಡಿ, ಅವ್ರನ್ನ ಮರೆತುಬಿಟ್ಟು ಸುಮ್ಮನಿರಿ. ಯಾವಾಗ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಬರುತ್ತಲ್ಲ ಆ ವೀಡಿಯೋಸ್ಗಳಿಗೆ, ಆವಾಗ ಅವ್ರು ನೋಡ್ಬಿಟ್ಟು ಶಾಕ್ ಆಗ್ತಾರೆ, ಈ ಗುರು ಇವ್ನು ಸರಿಯಾಗಿ ಅವ್ನು ಗುರು ಇವನು ಮಾಡಿದ್ದೆ ಸರಿ ಹೋಯ್ತು ಅಂತ ಅಂದ್ಕೊಳ್ತಾರೆ. ಓಕೆನಾ. ಸೊ ಈ ಥರ ಆಗುತ್ತೆ ಕತೆಗಳು. ಸ್ವಲ್ಪ ಬೆಳಕು ಕೂಡ ಕಮ್ಮಿ ಆಯಿತು, ಅದನ್ನೇ ನೋಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ, ಏನಪ್ಪ ಬೆಳಕು ಕಮ್ಮಿ ಆಯ್ತಲ್ಲ ಅಂತ. ಓಕೆ, 3ನೇ ಟ್ರಿಕ್ ಸಾಕಲ್ವಾ, ಇಷ್ಟು ಜಾಸ್ತಿ ಬೇಡ. ವೀಡಿಯೋ ಮಾಡ್ತಾಯಿದ್ದೆ, ಸಡನ್ನಾಗಿ ಕಟ್ಟಾಗೋಯ್ತು ಸ್ಟೋರೇಜ್ ಫುಲ್ಲಾಗಿ, ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಓಕೆನಾ. ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆ ವ್ಯೂಸ್ಗಳು ಬರುತ್ತೆ. ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ದಿನಕ್ಕೆ ಎಷ್ಟು ವೀಡಿಯೋಸ್ ಆಗುತ್ತೆ ಅಪ್ಲೋಡ್ ಮಾಡ್ತಾರಪ್ಪ, 3, 4, 5, 10 ಹಾಕ್ತೀರಾ ವೀಡಿಯೋ ದಿನ. ಹಾಕಿ ತಲೆ ಕೆಡಿಸ್ಕೊಬೇಡಿ, ಡೋಂಟ್ ವರಿ ಸಾಂಗ್ಗಳೇ ಬರ್ತಾವೆ ಅವಾಗ. ಓಕೆನಾ. ಆ ಥರ ಇದೆ ಸಿಚುವೇಶನು. ಓಕೆನಾ. ಸೊ ವ್ಯೂಸ್ ಬರಲಿ ಬರದೇ ಇರಲಿ, ನಿಮ್ಮ ಪಾಡಿಗೆ ಕನ್ಸಿಸ್ಟೆನ್ಸಿ ತೋರಿಸಿ. ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಯೂಟ್ಯೂಬರು ನಿಮ್ಮ ಒಂದು ವೀಡಿಯೋಸ್ಗಳನ್ನ ರೆಕಮೆಂಡ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ, ಮಾಡೋ ಟೈಮಲ್ಲಿ ಮಾಡ್ತಾರೆ. ಓಕೆನಾ. ಒಟ್ನಲ್ಲಿ ಮಾಡೋದಂತೂ ಪಕ್ಕ. ನೀವು ಕನ್ಸಿಸ್ಟೆನ್ಸಿ ಇದ್ದರೆ, ನೀವು ಕನ್ಸಿಸ್ಟೆನ್ಸಿ ಇಲ್ಲ, ದಿನಕ್ಕೂ ಒಂದು ವಾರಕ್ಕೂ ಒಂದು ಹಾಕ್ತೀರಿ ಅಂತಂದರೆ ಯಾವಾಗಲೂ ಯಾವುದೋ ಒಂದು ವೀಡಿಯೋನ ಸಜೆಸ್ಟ್ ಕಳಿಸ್ತಾರೆ. ಓಕೆನಾ. ಸೊ ಫಸ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ವ್ಯೂಸು, ಸಬ್ಸ್ಕ್ರೈಬರ್ಸು ಕೂಡ ಬರ್ತಾರೆ. ಇನ್ನು ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಟ್ರಿಕ್ನ ನಾವು ನೋಡೋದಾದರೆ, ಹೆಲ್ಪ್ಫುಲ್ ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಹೆಲ್ಪ್ಫುಲ್ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡಬೇಕು. ಸಿಂಪಲ್. ಈಗ ಯಾವುದೋ ಒಂದು ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು, ಫೇಸ್ಬುಕ್ ಅಕೌಂಟಿಗೆ ಕ್ರಿಯೇಟ್ ಮಾಡೋದು, ಫೇಸ್ಬುಕ್ ಪೇಜ್ಗೆ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ ಚಾನಲ್ಲೇ ಕ್ರಿಯೇಟ್ ಮಾಡೋದು, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಹೆಂಗೆ ಕಂಪ್ಲೀಟ್ ಮಾಡೋದು, ಈ ಥರ ಹೆಲ್ಪ್ಫುಲ್ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಜನಗಳು ನಿಮಗೆ ಲೈಫ್ ಲಾಂಗ್ ವ್ಯೂಸ್ನ ಕೊಡ್ತಾರೆ. ನೀವು ಹೆಲ್ಪ್ಫುಲ್ ಕಂಟೆಂಟ್ ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಏನೋ ಕ್ಲಿಕ್ ಬೇಟ್, ಇವಾಗ ಯಾವುದೋ ಒಂದು ಏನೋ ಬೇಡದರ ವಿಷಯದ ಬಗ್ಗೆ ಸುಮ್ಮನೆ ಮಾತಾಡ್ಕೊಂಡು ಅವ್ರು ಹಿಂಗೆ ಇವ್ರು ಹಂಗೆ ಅಂದ್ಕೊಂಡು ಸುಮ್ಮನೆ ವೀಡಿಯೋ ಮಾಡಿದ್ರೆ ಆ ಟೈಮಿಗೆ ವ್ಯೂಸ್ ಬರುತ್ತೆ, ಲೈಫ್ ಲಾಂಗ್ ವ್ಯೂಸ್ ಬರೋಲ್ಲ. ಸೊ ಅದಕ್ಕೋಸ್ಕರ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನ ನೀವು ಕೊಟ್ಟರೆ ನಿಮ್ಮ ಮೇಲೂ ಕೂಡ ಒಂದು ಒಳ್ಳೆ ರೆಸ್ಪೆಕ್ಟ್ ಬರುತ್ತೆ ಜನಗಳಿಗೆ. ಒಂದು ಒಳ್ಳೆ ವಿಷಯನ ಶೇರ್ ಮಾಡಿದಾರಲ್ಲ ಇವರು, ಓಕೆನಾ, ಹೇಳ್ಕೊಂಡಿದ್ದಾರಲ್ಲ ಅಂತ ಫಸ್ಟ್ ಖುಷಿ ಪಡ್ತಾರೆ. ಓಕೆನಾ. ಇವಾಗ ತುಂಬ ಜನ ತಮ್ನೇಲ್ ಮಾಡೋದು ಹೇಗೆ ಅಂತ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಜನ ಟ್ರಿಕ್ಗಳು ಗೊತ್ತಿರುತ್ತೆ. ಈ ಥರ ಮಾಡಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಈ ಥರ ವೀಡಿಯೋಸ್ಗಳು ಮಾಡಿದ್ರೆ ಯೂಟ್ಯೂಬಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಗೊತ್ತಿರುತ್ತೆ ಅವ್ರಿಗೆ. ಆದರೆ ಅವ್ರು ಶೇರ್ ಮಾಡಲ್ಲ. ಯಾಕೆ ಅಂತಂದರೆ ಎದುರುಗಡೆಯವರು ಉದ್ಧಾರ ಆಗಿಬಿಟ್ರೆ, ಅವನು ಯೂಟ್ಯೂಬರ್ ಆಗಿಬಿಟ್ರೆ, ಅವ್ನಿಗೂ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿ ಅವ್ನಿಗೂ ಮಾನಿಟೈಸೇಷನ್ ಆನ್ ಆಗಿಬಿಟ್ರೆ. ಸೊ ಇದು ಜನಗಳ ಮೈಂಡಲ್ಲಿ ಇರ್ತದೆ. ಸೊ ಅದಕ್ಕೋಸ್ಕರ ಯಾರು ಹೇಳ್ಕೊಳ್ತಾನೆ ಅವನನ್ನು ಜನಗಳು ಜಾಸ್ತಿ ಇಷ್ಟಪಡ್ತಾರೆ. ಸೊ ನನ್ನನ್ನು ಇಷ್ಟಪಡೋದು ಅದಕ್ಕೇ ಕೆಲವರು ಯೂಟ್ಯೂಬರ್ಸ್ಗಳು. ಯಾಕೆ ಅಂತಂದರೆ ನಾನೆಲ್ಲನೂ ಹೇಳ್ತೀನಿ, ಏನೋ ಒಂದು ಸ್ಟೆಪ್ ಮಾಡಿದ್ರು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಯಾವುದೋ ಒಂದು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದನ್ನ ಆ್ಯಡ್ಸೆನ್ಸಲ್ಲಿ ಹೆಂಗೆ ಮಾಡಿದೆ ಅಂತ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಅದರಲ್ಲೇನಿದೆ, ನಮ್ಮ ಎದುರುಗಡೆಯವರು ಉದ್ಧಾರ ಆಗಲಿ ಅಂತ ನಾನು ಬಯಸೋನು. ಓಕೆನಾ. ಈ ಥರ ಬಯಸಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಆಟೋಮೆಟಿಕ್ಕಾಗಿ ಎದುರುಗಡೆಯವರು ಕೂಡ ಸಪೋರ್ಟ್ ಮಾಡ್ತಾರೆ. ನೀವು ಅದು ಬೇಡ ನಮಗೆ ಅಂತಂದರೆ ನಿಮಗೆ ಯಾರೂ ಸಪೋರ್ಟ್ ಮಾಡಲ್ಲ. ಇಷ್ಟೇ, ಸಿಂಪಲ್. ಈ ಥರ ನಡೆಯುತ್ತೆ ಯೂಟ್ಯೂಬಲ್ಲಿ ಸಿಚುವೇಶನ್. ಅದಕ್ಕೋಸ್ಕರ ಹೆಲ್ಪ್ಫುಲ್ ಕಂಟೆಂಟ್ ಇರುವಂಥ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಟ್ರಿಕ್ನ ನಾವು ನೋಡೋದಾದರೆ, ಕಮೆಂಟ್ಸ್ಗಳನ್ನ ಮಾಡಿ. ಒಂದು ಯೂಟ್ಯೂಬರ್ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರ, ಬೇರೆ ಬೇರೆ ಚಾನಲ್ಸ್ಗಳು. ಓಕೆನಾ. ಯಾರ್ಯಾರ್ದೋ ಚಾನಲ್ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನ ನೋಡಿರೋ ಘಟನೆಗಳು ಕೂಡ ಇರುತ್ತೆ. ಸೊ ವೀಡಿಯೋಸ್ಗಳು ನೋಡ್ತೀರಾ, ಲೈಕ್ ಮಾಡ್ತೀರಾ, ಮಾಡಲ್ಲ ಗೊತ್ತಿಲ್ಲ ನನಗೆ. ಕೆಲವೊಂದು ಇಷ್ಟು ಯೂಟ್ಯೂಬರ್ಸ್ ಹೆಂಗೆ ಗೊತ್ತಾ, ಅವರು ಲೈಕು ಕೂಡ ಮಾಡೋಕ್ಕೋಗಲ್ಲ, ಕಮೆಂಟ್ಸು ಕೂಡ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಹೋಗಲ್ಲ.
ಯಾಕೆ ಅಂತಂದರೆ ಒಂಥರ ಈಗೋ ಅವ್ರಿಗೆ ಮಾಡಿದ್ರೆ ಎಲ್ಲಿ ನಮ್ಮ ಲೆವೆಲ್ ಕಮ್ಮಿ ಆಗುತ್ತೆ ಅಂತ. ನೀವು ನೋಡಿರ್ತೀರ, ಯಾರಾದರೂ ಒಂದಷ್ಟು ಜನ ಯೂಟ್ಯೂಬರ್ಸ್ಗಳು ಬಂದು ನಿಮ್ಮ ಕಮೆಂಟ್ಸ್ ಮಾಡಿರೋದು ಉಂಟಾ? ಇಲ್ಲ. ಸೊ ಅದನ್ನು ಬಿಟ್ಬಿಡಿ. ಯಾವ್ದಾದ್ರು ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಯಿತಾ, ಹೋಗಿ ಒಂದು ಲೈಕ್ ಮಾಡಿಬಿಟ್ಟು ಹಿಂಗೆ ಅನಿಸಿದೆ ಬ್ರೋ, ತುಂಬ ಚೆನ್ನಾಗಿದೆ ಬ್ರೋ ಅಂತ ಹೋಗಿ ಕಮೆಂಟ್ ಮಾಡಿ. ಏನೂ ಕೇಳ್ಕೊಳ್ಳಲ್ಲ. ಏನಾದ್ರು ಕೇಳ್ಕೊಳ್ತೀರಪ್ಪ, ಈಗ ಯಾರು ನಿಮಗೆ ನಿಮ್ಮ ವೀಡಿಯೋಸ್ಗಳು ಬಂದು ಯಾರು ಒಂದು ಯೂಟ್ಯೂಬರ್ ಕಮೆಂಟ್ಸ್ಗಳನ್ನ ಮಾಡಿದಾರಾ, ಹೊಸ ಯೂಟ್ಯೂಬರ್ಸ್ ಬಿಟ್ಟು ಅಷ್ಟೇ. ಸೊ ಅದಕ್ಕೋಸ್ಕರ ಎಷ್ಟೇ ದೊಡ್ಡ ಯೂಟ್ಯೂಬರ್ ಆಗಿದ್ರು ಅಷ್ಟೇ, ಸೊ ಫಸ್ಟು ನಾವು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು. ಅಥವಾ ಏನೋ ಒಂದು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದಾಗ ಅವರ ಒಂದು ವೀಡಿಯೋಸ್ಗಳಿಗೂ ಕೂಡ ನಾವು ಕಮೆಂಟ್ಗಳನ್ನ ಮಾಡಬೇಕು. ಅದರಲ್ಲಿ ನಮ್ಗೆ ಯಾವುದು ಕೂಡ ವ್ಯಾಲ್ಯೂ ಕಮ್ಮಿ ಆಗೋಲ್ಲ. ಸೊ ನಾನು ಅಷ್ಟೇ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಅಥವಾ ನಾನು ಯಾರ್ದಾದ್ರೂ ಒಂದು ವೀಡಿಯೋ ನೋಡಿದ್ರೆ ಅವ್ರಿಗೆ ಎಷ್ಟೇ ದೊಡ್ಡ ಯೂಟ್ಯೂಬರ್ ಆಗಿದ್ರು ಕೂಡ ಹೋಗಿ ಚೆನ್ನಾಗಿದೆ ಬ್ರೋ, ಸೂಪರಾಗಿದೆ ಬ್ರೋ ಅಂತ ನಾನು ಮನಸಾರೆ ಕಮೆಂಟ್ ಮಾಡ್ತೀನಿ. ಓಕೆನಾ? ಸೊ ಇದೊಂದಿದ್ದರೆ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಅಲ್ಲಿರೋ ವ್ಯೂವರ್ಸ್ಗೂ ಕೂಡ ಒಂದು ಮನಸ್ಸು ಬರುತ್ತೆ, ಪರವಾಗಿಲ್ಲ ಇವರು ಕೂಡ ಒಂದು ಕ್ರಿಯೇಟರ್ ಆಗಿ ಬಂದು ಕಮೆಂಟ್ ಮಾಡಿದಾರಲ್ಲಪ್ಪ ಅಂತ ಖುಷಿ ಪಡ್ತಾರೆ. ಓಕೆನಾ? ಇದನ್ನು ಪಾಲಿಸಿ ಖಂಡಿತವಾಗ್ಲೂ. ಇದನ್ನು ಯಾರು ಕೂಡ ಅಷ್ಟೊಂದು ಪಾಲಿಸಲ್ಲ, ಬಟ್ ಇದನ್ನು ಪಾಲಿಸಿದ್ರೆ ನಿಮ್ಗೆ ಒಳ್ಳೆಯದು. ಓಕೆನಾ? ನಿಮ್ಮ ಮೇಲೆ ಒಂದು ವಿಶ್ವಾಸ ಇರುತ್ತೆ, ನಾನು ಕರೆಕ್ಟಾಗಿದ್ದೀನಿ ಗುರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಯೂಟ್ಯೂಬರ್ಸ್ ಆಗಿರಲಿ, ಅವ್ರನ್ನ ನೀವು ಎಷ್ಟೇ ದ್ವೇಷಿಸಿದ್ರು ಕೂಡ ಹೋಗಿ ಕಮೆಂಟ್ಸ್ಗಳನ್ನ ಮಾಡಿ. ವೀಡಿಯೋ ಇಷ್ಟ ಅವರಿಂದ ಏನಾದ್ರು ವೀಡಿಯೋಯಿಂದ ಹೆಲ್ಪ್ ಆಯಿತಾ, ಹೋಗಿ ಕಮೆಂಟ್ ಮಾಡಿ. ಅದರಲ್ಲಿ ಏನು ಮುಚ್ಚು ಮರೆ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ಕ್ಲಿಕ್ ಬೈಟ್ ವೀಡಿಯೋಸ್ಗಳನ್ನ ಮಾಡಬೇಡಿ ಅಥವಾ ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಮಾಡಬೇಡಿ. ಕ್ಲಿಕ್ ಬರುತ್ತೆ, ವ್ಯೂಸ್ ಬರುತ್ತೆ, ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಿಗೆ ವ್ಯೂಸ್ ಬರೋಲ್ಲ. ಓಕೆನಾ? ಸೊ ಒಳ್ಳೆ ಕಂಟೆಂಟ್ ಕೊಡಿ, ಹೆಲ್ಪ್ಫುಲ್ ಆಗುವಂಥ ಕಂಟೆಂಟ್ ಕೊಡಿ. ನಿಮ್ಮ ವೀಡಿಯೋ ನೋಡಿದ್ರೆ ಖುಷಿಯಿಂದ ಕ್ಲಿಕ್ ಮಾಡಿ ನೋಡಬೇಕು. ಆ ಥರ ಒಂದು ವೀಡಿಯೋಸ್ಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ಗಳಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಇದೊಂದನ್ನು ಫಾಲೋ ಮಾಡಿ. ಕ್ಲಿಕ್ ಬೈಟ್ ಸುಮ್ಮನೆ ಏನೋ ವ್ಯೂಸ್ ಬರಬೇಕು ಅಂತ ಮಾಡಬೇಡಿ. ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಇಲ್ಲ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರಿಕ್ಕು. ಆ್ಯಕ್ಚುಲಿ ಬೆಳಕು ಸ್ವಲ್ಪ ಕಮ್ಮಿನೇ ಆಯಿತು, ಇರಲಿ. 1,000 ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.